ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಯುವತಿಯರನ್ನ ಬ್ಲಾಕ್ ಮೇಲ್ ಮಾಡಿ ಚಿನ್ನಾಭರಣ ದೋಚುತ್ತಿದ್ದ ಆರೋಪಿ ಲಾಕ್ ಆಗಿದ್ದಾನೆ. ಉತ್ತರಳ್ಳಿಯ ಚಿಕ್ಕಲ್ಸಂದ್ರ ತೇಜಸ್ ಬಂಧಿತ ಆರೋಪಿಯಾಗಿದ್ದಾನೆ. ವಿದ್ಯಾರ್ಥಿನಿಯರ ಪರಿಚಯ ಮಾಡಿಕೊಳ್ತಿದ್ದ ಪಾಪಿ ಬಳಿಕ ಆಕೆಯ ಸ್ನೇಹಿತರ ಜೊತೆ ಇರುವ ಫೋಟೋ ಸೆರೆ ಹಿಡಿತಿದ್ದ. ಈ ಫೋಟೋ ಮನೆಯವರಿಗೆ ಕಳಿಸೋದಾಗಿ ಬೆದರಿಸಿ ಸುಲಿಗೆ ಮಾಡ್ತಿದ್ದ. ಹೀಗೆ ಯುವತಿಯ ಬಳಿ 3.5 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ದ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಖಾನೆಹೊಸಹಳ್ಳಿ ಸರ್ಕಾರಿ ಶಾಲೆಯ ಅವಾಂತರ ಹೇಳತೀರದಾಗಿದೆ. ಶಾಲೆಯ ಕಾಂಪೌಂಡ್ ಪಕ್ಕದ ಚರಂಡಿ ಬ್ಲಾಕ್ ಆಗಿದ್ದು ಮಳೆ ಬಂದ್ರೆ ಸಾಕು ಚರಂಡಿ ನೀರೆಲ್ಲ ಶಾಲೆಗೆ ನುಗ್ತಿದೆ. ಇದರಿಂದ ಆವರಣ ಕೆಸರು ಗದ್ದೆಯಾಗಿದ್ದು ಮಕ್ಕಳು ಓಡಾಡಲು ಕಷ್ಟವಾಗ್ತಿದೆ. ಚರಂಡಿ ಸ್ವಚ್ಛಗೊಳಿಸುವಂತೆ ಎಷ್ಟೇ ಮನವಿ ಮಾಡಿದ್ರೂ ಕ್ರಮ ಕೈಗೊಂಡಿಲ್ವಂತೆ. ಜನರೇ ಇನ್ಮುಂದೆ ತಾವು ತಿನ್ನುವ ಫುಡ್ ಟೆಸ್ಟ್ ಮಾಡಬಹುದು. ಕ್ವಾಲಿಟಿ, ಫುಡ್ ಸ್ಟ್ಯಾಂಡರ್ಡ್, ಆಹಾರ ಕಲುಷಿತ ಪ್ರಮಾಣ ಪರೀಕ್ಷೆ ಮಾಡಬಹುದು. ರ್ಯಾಪಿಡ್ ಫುಡ್ ಟೆಸ್ಟಿಂಗ್ ಕಿಟ್ ಬಳಸಿ ಸ್ಪಾಟ್ನಲ್ಲೇ ಆಹಾರದ ಗುಣಮಟ್ಟ ತಿಳಿಯಲು ಹೊಸ ಪ್ರಯೋಗಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಶಾಂತಿನಗರ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಜಯನಗರ ಆರ್ಟಿಒಗೆ ಸೇರಿದ ಫ್ಯಾನ್ಸಿ ನಂಬರ್ ಹರಾಜು ಮಾಡಲಾಯಿತು. ಒಟ್ಟು 62 ಫ್ಯಾನ್ಸಿ ನಂಬರ್ಗಳನ್ನು ಹರಾಜಿಗಿಡಲಾಗಿತ್ತು. 0001 ನಂಬರ್ಗೆ 4,85,000ಕ್ಕೆ ಸೇಲ್ ಆಯಿತು. 9999 ನಂಬರ್ 2,05,000ಕ್ಕೆ ಹರಾಜಾಯಿತು. ಫ್ಯಾನ್ಸಿ ನಂಬರ್ ಹರಾಜು ಪ್ರಕ್ರಿಯೆಯಿಂದ ಇಲಾಖೆಗೆ 1 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಾಳೆಯಿಂದ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಶುರುವಾಗಲಿದೆ. ನಾಳೆಯಿಂದ ಆಗಸ್ಟ್ 19ರವರೆಗೆ ಫ್ಲವರ್ ಶೋ ನಡೆಯಲಿದೆ. 216ನೇ ಫ್ಲವರ್ ಶೋಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಾಧಾರಿತ ಫ್ಲವರ್ ಶೋ ಇದಾಗಿದೆ. 200 ಪ್ರಭೇದದ 34 ಲಕ್ಷ ಹೂಗಳನ್ನು ಬಳಸಿಕೊಳ್ಳಲಾಗ್ತಿದೆ. ಪ್ರವೇಶ ಶುಲ್ಕ 80 ರೂಪಾಯಿ ಇದ್ದು ರಜಾ ದಿನಗಳಲ್ಲಿ 100 ರೂಪಾಯಿ ನಿಗದಿ ಮಾಡಲಾಗಿದೆ.